ಏನ್ರಿ ನೀವು ನಾನು ಇಷ್ಟೆಲ್ಲ ಕೂಗಾಡಿ ನಿಮ್ಮ ಮರ್ಯಾದೆ ತೆಗಿತಿದ್ದೆ ನೀವು ನಗ್ತಿದ್ದೀರಲ್ಲ. ಮತ್ತಿನ್ನೇನು ಅಲ್ಲ, ನಾನು ಗೆದ್ದೆ ಅಂತ ಸಂತೋಷಕ್ಕೆ ನಗಲ ಅಥವಾ ನೀನಿಷ್ಟು ಪೆದ್ದಿಯಾಗಿದ್ದೀಯಲ್ಲ ಅಂತ ಬೇಸರಕ್ಕೆ ಅಲ್ಲ. ಏನ್ರಿ ಹಾಗಂದ್ರೆ ನಾನು ಪೆದ್ದಿನ? ಅಷ್ಟಲ್ಲ ಇನ್ನೇನು. ಅಲ್ಲ ಕಣೆ, ನನ್ನ ಜೇಬಿಗೆ ಕೈ ಹಾಕಿ ಪರ್ಸ್ ತೆಗಿಯೋದಕ್ಕೆ ನಿನಗೆ ಯಾರು ಹೇಳಿದ್ದು? ನನ್ನ ಮೊಮ್ಮಗನೇ ಹೇಳ್ದ. ಅವನಿಗೆ ನಿಮ್ಮ ಪರ್ಸಲ್ಲಿ ಏನೋ ಬೇಕಾಗಿತ್ತಂತೆ, ಅದಕ್ಕೆ. ಕಳ್ಳ 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 ಅವನು. ಈಗ ಅವನಿಗೆ ಪರ್ಸ್ ಬೇಕಾಗಿದ್ರೆ ಅವನೇ ಜೇಬೊಳಗೆ ಕೈ ಹಾಕಿ ತಗೋಬೋದಾಗಿತ್ತಲ್ವಾ? ರೀ, ನನ್ನ ಮೊಮ್ಮಗ ಬಂಗಾರದಂಥವನು. ದೊಡ್ಡವ್ರ ಜೇಬಿಗೆ ಕೈ ಹಾಕ್ಬಾರ್ದು ಅಂತ ನೀವೇ ಹೇಳ್ಕೊಟ್ಟಿದ್ದೀರಂತೆ ಅವನಿಗೆ. ಅಷ್ಟು ಒಳ್ಳೆ ಬುದ್ಧಿ ಇರೋ ಹುಡುಗನ್ನ ನೀವ್ಯಾಕೆ ಈ ವಿಷಯ ಕೇಳಿತಿದ್ದೀರಾ? ಅಪ್ಪ, ಇದೇನಿದು ನಿಮ್ಮ ರಾಧ ಅಂತ? ಅದೇನು ನಡೀತು ಅಂತ ನೇರವಾಗಿ ಹೇಳಬಾರ್ದಾ? ಆಯ್ತಮ್ಮ, ನೋಡಮ್ಮ, ಆಗಿದ್ದ ವಿಷಯ ಇಷ್ಟು. ನನ್ನ ಮೊಮ್ಮಗನಿಗೂ ನನಗೂ ಒಂದು ಚಾಲೆಂಜ್ ಬಿತ್ತು. ನನ್ನ ಮೊಮ್ಮಗ ನಿಮ್ಮನ್ನ ಅಜ್ಜಿ ತುಂಬ ನಂಬಿದ್ದಾರೆ ಅಂತ ಹೇಳ್ದ. ಅದಕ್ಕೆ ನಾನು, ನೋಡೋ ಮೊಮ್ಮಗನೇ, ಯಾವ ಹೆಣ್ಣು ಕೂಡ ತನ್ನ ಗಂಡನ್ನ ಅಷ್ಟು ನಂಬೋದಿಲ್ಲ. ಈ ವಯಸ್ಸಲ್ಲಿ ಕೂಡ ನಿಮ್ಮ ಅಜ್ಜಿ ನನ್ನನ್ನು ನಂಬೋದಿಲ್ಲ ಅಂತ ನಾನು ಅವನಿಗೆ ಹೇಳಿದೆ. ಏನು, ನನಗೆ ನಿಮ್ಮ ಮೇಲೆ ನಂಬಿಕೆ ಇಲ್ವಾ? ಹೇಳೋದಲ್ಲ, ಸುಮ್ಮನೆ ಮಾತಿಗೆ ಹೇಳಿದೆ ಅಷ್ಟೇ. ಅದಕ್ಕೆ ಮೊಮ್ಮಗ ನನ್ನ ಮೇಲೆ ಚಾಲೆಂಜ್ ಮಾಡ್ದ, ಅಜ್ಜಿ ನಿಮ್ಮನ್ನ ನಂಬ್ತಾರೆ ಅಂತ. ಸರಿಯಾಗಿ ಹೇಳಿದಾನೆ. ನಾನು ನಿಮ್ಮನ್ನ ಎಷ್ಟು ನಂಬ್ತೀನಿ ಗೊತ್ತಾ? ಹಾಂ, ಅಪ್ಪನ ಮೇಲೆ ನೀನು ಇಟ್ಟಿರೋ ನಂಬಿಕೆ ಈಗ ತಾನೇ ಗೊತ್ತಾಯ್ತಲ್ಲಮ್ಮ. ಅದೆಲ್ಲ ಇರಲಿ, ಈಗ ಇದೆಲ್ಲ ಹೀಗೆ ಯಾಕಾಯ್ತು ಅಂತ ಬಿಡಿಸಿ ಹೇಳಿ. ನೋಡೆ, ಅವನು ಅಜ್ಜಿ ನಿಮ್ಮನ್ನ ನಂಬ್ತಾಳೆ ಅಂತ ಪ್ರೂವ್ ಮಾಡೋದಕ್ಕೆ ಅವನೇನು ಮಾಡ್ದ, ಈ ಬಳೆ ಚೂರು, ಸೆಂಟು ಇದೆಲ್ಲ ತಗೊಂಡು ಬಂದು ನನ್ನ ಜೇಬಿನಲ್ಲಿ ಇಟ್ಟ. ನೀನು ಅದನ್ನು ನಂಬಿಕೊಂಡೆ ನನ್ನ ಮೇಲೆ ಹಾರಾಡ್ತಾ ಇದ್ದೀಯ. ಶೌರ್ಯನ ಮೇಲೆ ಜಿದ್ದಿಗೆ ನಾನೇನೋ ಗೆದ್ದೆ ಅಂತ ಇಟ್ಕೋಬಹುದು, ಆದರೆ ಈ ಸಂಸಾರದಲ್ಲಿ ನಿನ್ನ ನಂಬಿಕೆ ಅನ್ನೋದರಲ್ಲಿ ಸೋತು ಹೋದೆ ನಾನು. ಅಯ್ಯೋ, ಹಾಗೆಲ್ಲ ಮಾತಾಡಬೇಡಿ. ನಂದೇ ತಪ್ಪಾಗೋಯ್ತು. ನಾನೇ ನಿಮ್ಮನ್ನು ಅಪಾರ್ಥ ಮಾಡಿಕೊಂಡೆ. ನೀವು ನನ್ನ ಪಾಲಿಗೆ ಶ್ರೀರಾಮಚಂದ್ರ. ಶೌರ್ಯ ಬರಲಿ, ಒಂದು ಕಾಲು ಮುರಿತೀನಿ. ನನಗೆ ನಿಮ್ಮ ಮೇಲೆ ಅನುಮಾನ ಬರೋ ಹಾಗೆ ಮಾಡ್ತಾನೆ. ನಿಮಗೂ ನಿಮ್ಮ ಮೊಮ್ಮಗನಿಗೂ ಅದೇನಾಗಿದೆಯೋ ನನಗಂತೂ ಗೊತ್ತಿಲ್ಲ. ಎಲ್ಲರೂ ವಿಚಿತ್ರವಾಗಿ ಆಡ್ತಾ ಇದ್ದೀರಾ.